ಹೇಮಾವತಿ ವಿರೋಧಿ ಹೋರಾಟದ ಕಿಚ್ಚು ತುಮಕೂರಿನಲ್ಲಿ ಜೋರಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ದಬ್ಬಾಳಿಕೆ ದೌರ್ಜನ್ಯ ತುಮಕೂರು ಜಿಲ್ಲೆಯಲ್ಲಿ ನಡೆಯೋದಿಲ್ಲ. ಯಾವ ಕಾರಣಕ್ಕೂ ತುಮಕೂರು ಜಿಲ್ಲೆಯ ರೈತರು ಬಿಡೋದಿಲ್ಲ. ಪೊಲೀಸರನ್ನ ಮುಂದುಬಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ದೌರ್ಜನ್ಯವಾಗಿ ಪೈಪ್ ಹೊದ್ಕೊಂಡು ಹೋಗ್ತಾ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು. ಹೇಮಾವತಿ ವಿರೋಧಿ ಹೋರಾಟದ ಕಿಚ್ಚು ತುಮಕೂರಿನಲ್ಲಿ ಜೋರಾಗಿರುವಂಥದ್ದು. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನ ಕೂಡ ಮಾಡ್ತಾ ಇರುವಂಥದ್ದು. ನಾಳೆ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರುವಂಥದ್ದು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಗುಬ್ಬಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡೀ ಊರಿಗೆ ಹೋಗಿ, ಗುಬ್ಬಿ ತಾಲೂಕಿನ ಪ್ರತಿ ತಾಲೂಕಿನ ಹಳ್ಳಿಗಳಿಗೆ ಹೋಗಿ ಎಲ್ಲಾ ಗ್ರಾಮಸ್ಥರನ್ನ, ಎಲ್ಲಾ ರೈತರನ್ನ ಕೂಡ ಈ ಹೋರಾಟಕ್ಕೆ ಕರೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ರೈತ ಸಂಘದ ಮುಖಂಡರಿರ್ಬೋದು ಅಥವಾ NDA ಪಕ್ಷದ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಎಲ್ಲಾ ಪ್ರತಿಭಟನಾಕಾರರನ್ನ, ರೈತರನ್ನ ಕರೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪ್ರತಿ ಹಳ್ಳಿಗಳಿಗೆ ಹೋಗಿ ರೈತರನ್ನ ಕರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಮುಖಂಡರನ್ನ ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಎಸ್ ಸರ್, ಈಗ ಸರ್ ಹೇಮೆಯ ಹೋರಾಟ ದಿನೇ ಬಹಳಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾ ಇರುವಂಥದ್ದು. ನಾಳೆ ಬೃಹತ್ ಪ್ರತಿಭಟನೆಗೆ ನೀವು ಕರೆಯನ್ನ ಕೂಡ ಕೊಟ್ಟಿದ್ರಿ. ಆದರೆ ತಾಲೂಕು ಆಡಳಿತ, ತುಮಕೂರು ಜಿಲ್ಲಾಡಳಿತ ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಇಡೀ ಗುಬ್ಬಿ ತಾಲೂಕಿನ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಸುಂಕಾಪುರದಿಂದ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದೆ. ಏನು ಹೇಳ್ತೀರಿ ಸರ್ ಇದಕ್ಕೆ? ಸರ್, ಏನು 144 ಸೆಕ್ಷನ್ ಜಾರಿ ಮಾಡಿ ರೈತರನ್ನ ದಮನ ಮಾಡುವಂಥ, ರೈತರ ಶಕ್ತಿನ ಕಮ್ಮಿ ಮಾಡುವಂಥ ಒಂದು ದೊಡ್ಡ ಮಟ್ಟದ ಕುತಂತ್ರ ಇದೆ ಸರ್. ಸರ್ಕಾರ ಹೇಳಿದ ಮೇಲೆ ಅಧಿಕಾರಿಗಳು ಮಾಡಲೇಬೇಕಾಗುತ್ತೆ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಆಗಲಿ ಮಾಡಲೇಬೇಕಾಗುತ್ತೆ. ಆದರೆ ಅದು ಯಾವುದೇ 144 ಸೆಕ್ಷನ್ಗಳಿಗೆ ನಾವು ಕುಂದುವಂಥ ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕಿನ ರೈತರು ಯಾವುದೂ ಹಿನ್ನಡೆ ಇಲ್ಲ. ನಾವು ಆದಷ್ಟು ರೈತರುಗಳನ್ನ ಜಾಗೃತಿ ಮಾಡ್ಕೊಂಬಂದಿದ್ದೀವಿ. ನಿನ್ನೆಯಿಂದ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ನಾವೆಲ್ಲ ಲೀಡರ್ಗಳೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ, ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಇಲ್ಲ, ನಮ್ಮ ನೀರು ನಮ್ಮ ಹಕ್ಕು, ನಾವು ನೀರು ಉಳಿಸ್ಕೊಬೇಕು. ಇದು ಯಾರೋ ಇನ್ನೊಂದು ಜಿಲ್ಲೆಗೆ ಹೋಗೋದು ಬೇಡ. ಇಲ್ಲಿ ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಆಗಿರುವಂಥ 24 TMC ನೀರಿನಲ್ಲಿ ಮತ್ತೆ ಇವರು ಎಕ್ಸ್ಪ್ರೆಸ್ ಲಿಂಕಲ್ಲಿ ಮಾಡಿ ತೊಗೊಂಡೋಗಿ ರಾಮನಗರ ಜಿಲ್ಲೆಗೆ ಒಂದು ಕೈಗಾರಿಕೆ ಅಭಿವೃದ್ಧಿ, ಅವರು ಒಂದು ಬೆಂಗಳೂರು ಉಪನಗರ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ನಮ್ಮ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡಿ ತಗೊಂಡೋಗೋದಿದ್ದು ದೌರ್ಜನ್ಯ, ದಬ್ಬಾಳಿಕೆ. ಸರ್ಕಾರದ ವಿರುದ್ಧ ಧಿಕ್ಕಾರ, ಈ ಸರ್ಕಾರ ವಿರುದ್ಧ ಧಿಕ್ಕಾರ. ಇದು ನಾವು ಬಗ್ಗಲ್ಲ ಜಗ್ಗಲ್ಲ. ನಮ್ಮ ರೈತರು ಪ್ರತಿಭಟನೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ. ಈಗ ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಏನು ಇದೆ, ಇದು ತುಮಕೂರು ಜಿಲ್ಲೆ ಪಾಲಿಗೆ ಮರಣ ಶಾಸನ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಇದ್ರ ವಿರುದ್ಧವಾಗಿ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ತುಮಕೂರಿನ ರೈತರು, ಹೋರಾಟಗಾರರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತೇಳಿ ಸಜ್ಜಾದರೆ ಈ ಪ್ರತಿಭಟನೆಯನ್ನು ಕೂಡ ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ. ನಾಳೆ ಏನು ನಿಷೇಧಾಜ್ಞೆ ಇದ್ದರೆ 5 ಜನರಿಗಿನ್ನ ಜಾಸ್ತಿ ಆ ಒಂದು ಸ್ಥಳದಲ್ಲಿ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಕೂಡ 900 ಪೊಲೀಸರನ್ನು ನಿಯೋಜನೆ ಮಾಡಿದ್ದೀವಿ ಅಂತೇಳಿ SP ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಪಕ್ಷಾತೀತವಾಗಿ ನಡೀತಾ ಇರತಕ್ಕಂಥ ತುಮಕೂರು ಜಿಲ್ಲೆಯ ಹೋರಾಟ ಇದು. ಸಮಗ್ರ ತುಮಕೂರು ಜಿಲ್ಲೆಗೆ ಘೋರ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ರೈತ ಸಮುದಾಯ ಇವತ್ತು ಭುಗಿಲೆದ್ದಿದೆ, ಆಕ್ರೋಶ. ಡಿ.ಕೆ. ಶಿವಕುಮಾರ್ ಅವರ ದಬ್ಬಾಳಿಕೆ ದೌರ್ಜನ್ಯ ತುಮಕೂರು ಜಿಲ್ಲೆಯಲ್ಲಿ ನಡೆಯೋದಿಲ್ಲ. ಆ ಮನುಷ್ಯ ನೀರು ತೊಗೊಂಡೋಗ್ಬೇಕಾದ್ರೆ ಕುಣಿಗಲ್ ಕೆರೆಯಿಂದ ತೊಗೊಂಡೋಗ್ಲಿ, ನೀರು ಹೋಗ್ತಾ ಇದೆ, ಕುಣಿಗಲ್ ಕೆರೆಗೆ ಮಿಕ್ಕಿ ನೀರನ್ನು ತೊಗೊಂಡೋಗ್ಲಿ. ಅಡ್ಡ ಪೈಪ್ ಹಾಕ್ಕೊಂಡು 2 ಇನೋವಾ ಪಾಸ್ ಆಗೋ ಅಂತ ದೊಡ್ಡ ಪೈಪ್ ಹಾಕ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ ಅಂತಂದರೆ ಇದರೊಂದು ಪೂರ್ವ ನಿಯೋಜಿತ ಸಂಚು ಇದೆ ಇದರಲ್ಲಿ. ಯಾವ ಕಾರಣಕ್ಕೂ ತುಮಕೂರು ಜಿಲ್ಲೆಯ ರೈತರು ಬಿಡೋದಿಲ್ಲ. ಪಕ್ಷಾತೀತ ಹೋರಾಟ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ ಇವತ್ತು ಸರ್ಕಾರದ ಕೈಗೊಂಬೆ. ಸರ್ಕಾರ ಬೇಕಂತ ಜಿಲ್ಲಾಡಳಿತವನ್ನು ಮುಂದೆ ಬಿಟ್ಟುಕೊಂಡು, ಪೊಲೀಸರನ್ನ ಮುಂದೆ ಬಿಟ್ಟುಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಯಾವ ಕಾರಣಕ್ಕೂ ಬಗ್ಗೋದಿಲ್ಲ. ಅವ್ರು 144 ಹಾಕಲಿ, 244 ಹಾಕಲಿ, ನಾವು ಎದೆ ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಯಾವುದೇ ಬೆಲೆ ತೆತ್ತಾದರೂ ಸರಿ ನಾವು ಕಾಮಗಾರಿಯನ್ನು ನಿಲ್ಲಿಸ್ತೇವೆ. ಕಾಮಗಾರಿಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಆ ಪೈಪನ್ನು ಅದಿಲಿಕ್ಕೆ ಬಿಡೋದಿಲ್ಲ. ಸರ್, ಈಗ ಇಡೀ ರಾಜ್ಯದಲ್ಲಿ ಈ ಹೇಮಾವತಿ ಹೋರಾಟ ಅನ್ನುವಂಥ ತುಮಕೂರಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ಯಾಕೆ ನಡೀತಾ ಇದೆ, ಇಷ್ಟೆಲ್ಲ ವಿರೋಧ ಯಾಕೆ ವ್ಯಕ್ತ ಆಗ್ತಿದೆ ಅಂಥೇಳಿ ರಾಜ್ಯದ ಜನರಿಗೆ ಗೊತ್ತಿಲ್ಲ.
ಹೀಗಾಗಿ ಏನು ಆಗುತ್ತೆ ಸರ್ ಈ ಒಂದು ಇಲ್ಲಿಂದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕವಾಗಿ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋದರೆ ಹೇಮಾವತಿ ಅಂದರೆ ತುಮಕೂರಿನ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ? ಸರ್, ಕಾಂಗ್ರೆಸ್ ಸರ್ಕಾರ ನಾವು ಸುಮಾರು 80ರಿಂದನೂ ನೋಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಲೇ ಇದೆ. ಇದು ದುರಂತ. ಈ ರೈತರು ಅಸಂಘಟಿತವಾದ ವರ್ಗ. ಇದು ನಾವು ತುಮಕೂರು ಜಿಲ್ಲೆಯಲ್ಲಿ ತೋಟಗಳ ಬೆಳೆಗಳನ್ನೇ ನಾವು ಜಾಸ್ತಿ ಇಟ್ಕೊಂಡಿದ್ದೀವಿ. ಹೇಮಾವತಿ ನೀರಿನಲ್ಲೇ ನಾವು ಬದಿಕೊಂಡಿರೋಂಥದ್ದು. ಇಂಥ ಒಂದು ಹೇಮಾವತಿ ನೀರನ್ನು ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೋಸ್ಕರನ ಒಂದು ಜವಾಬ್ದಾರಿಯುತವಾದ ಸರ್ಕಾರ, ಇವತ್ತು ಒಂದು ಜವಾಬ್ದಾರಿಯುತವಾದ ಜಿಲ್ಲಾಡಳಿತ, ತಾಲ್ಲೂಕಾಡಳಿತ ರೈತರಿಗೆ ಮತ್ತು ಈ ಭಾಗದ ತುಮಕೂರು ಜಿಲ್ಲಾ ನಾಗರಿಕರಿಗೆ ಬಹುಭಾಗ ಗ್ರಾಮ ಕುಡಿಯುವ ನೀರಿಗೆಲ್ಲ ಇದು ಹೇಮಾವತಿ ನೀರು ಹೋಗ್ತಾ ಇದೆ. ಇದನ್ನು ಮೋಸ ಮಾಡಿ ಒಂದು ಕಡೆ ಲಿಂಕು ಅವೈಜ್ಞಾನಿಕವಾದ ಕಾಮಗಾರಿ ಮಾಡೋದ್ರ ಮುಖಾಂತರನ ಕುಣಗಲ್ ಭಾಗಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದಾರೆ. ನಾವು ಕುಣಗಲ್ ಭಾಗಕ್ಕೆ ನೀರು ಕೊಡೋದಿಲ್ಲ ಅಂತ ನಾವು ಹೇಳೋದಿಲ್ಲ. ಏನು ಮುಖ್ಯ ನಾಲೆ ಮುಖಾಂತರನ ಅವ್ರಿಗೇನು ಹೋಗಬೇಕೋ 3 TMC ನೀರನ್ನ ನ್ಯಾಯಯುತವಾಗಿ ತಗೊಂಡೋಗಲಿ. ಈಗ ಮನಸ್ಸಿಗೆ ಬಂದಂಗೆ ಕಾಮಗಾರಿಗಳನ್ನ ಮಾಡಿಕೊಂಡು ತಗೊಂಡು ಹೋದರೆ ಈಗ ಮುಂದೆ ನಮಗೆ ತುಮಕೂರಿದೆ, ಈ ಕಡೆ ಸಿರಾ, ಈ ಕಡೆ ಕೊರಟಗೆರೆ, ಈ ಕಡೆ ಮಧುಗಿರಿ, ಗುಬ್ಬಿಪಟ್ಟಣ, ಆಮೇಲೆ ಇಲ್ಲಿ ಇವೆಲ್ಲ ಭಾಳ ಕುಡಿಯೋ ನೀರಿಗೆ ಅವಲಂಬಿತವಾಗಿದ್ದಾವೆ. ಇದನ್ನು ಸರ್ಕಾರ ಇವತ್ತು 144 ಜಾರಿಗೆ ತಗೊಂಬಂದು ರೈತರನ್ನ ಎದುರಿಸಿ ಕಾಮಗಾರಿನ ನಾವು ಮಾಡ್ಬೋದು ಅಂತ ತಿಳ್ಕೊಂಡೈತೆ. ಖಂಡಿತ ಇದು ಸಾಧ್ಯ ಇಲ್ಲ. ಏಕೆಂದರೆ ನಾವು ಸುಮಾರು 1.5 ವರ್ಷದಿಂದ ಇದ್ರ ಬಗ್ಗೆ ನಾವು ರೈತರನ್ನ ಜಾಗೃತಗೊಳಿಸಿದ್ದೀವಿ. ಇದು ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಹೊಟ್ಟೆಪಾಡಿನ ಪ್ರಶ್ನೆ, ಇದು ಹುಡುಗಾಟಿಕೆ ಅಲ್ಲ. ಇದು ಅದಕ್ಕೋಸ್ಕರ ರೈತರನ್ನ ನಾವು ಎಚ್ಚರಿಸಿ ಈ ನೀರು ಹೋಗಿದ್ದೆ ಆದರೆ ನಾವು ಅವನತಿಯ ಹಾದಿ ಹಿಡಿಬೇಕಾಗುತ್ತೆ ಅಂತ ಹೇಳಿ ನಾವು ಜಾಗೃತಗೊಳಿಸಿದ್ದೀವಿ. ನಾವು ಸುಮಾರು ಒಂದು 25,000 ಜನನ ನಾವು ಇಡೀ ತುಮಕೂರು ಜಿಲ್ಲೆ ಒಳಗೆ ನಮ್ಮ ರೈತ ಸಂಘದಿಂದನೇ ಎಲ್ಲ ತಾಲ್ಲೂಕಿನಗಳಲ್ಲೂ ಸಭೆ ಮಾಡಿದ್ದೀವಿ. ಇಡೀ ನಮ್ಮ 10 ತಾಲ್ಲೂಕಿನಲ್ಲೂ ಸಭೆ ಮಾಡಿದ್ದೀವಿ. ಇದು ಒಂದು ತಾಲ್ಲೂಕು 2 ತಾಲ್ಲೂಕಲ್ಲ. ಅದರಿಂದ ಎಲ್ಲ ತಾಲ್ಲೂಕಿನಿಂದನೂ ಜನ ಬರ್ತಾರೆ, ನಮ್ಮ ಗುಬ್ಬಿಯಿಂದನ ಅತಿ ಹೆಚ್ಚಿಗೆ ಜನ ಸೇರ್ತಾರೆ. ಇದರಿಂದ ಇದೊಂದು ದೊಡ್ಡ ಹೋರಾಟ ಆಗ್ತದೆ. ಜಿಲ್ಲಾಡಳಿತ ಮತ್ತು ತಾಲ್ಲೂಕಾಡಳಿತ ಕಾನೂನನ್ನ ಗೌರವಿಸಬೇಕಾದಂಥ ಒಂದು ಆಡಳಿತ ನಮಗೆ ಚಳುವಳಿಯನ್ನು ಮಾಡೋಕ್ಕೆ, ನಮ್ಮ ಹಕ್ಕನ್ನು ಪ್ರತಿಪಾದಿಸೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದ ಒಂದು ಖಗೋಲೆ. ಇದನ್ನು ನಾವು ಖಂಡಿಸ್ತೀವಿ. ಹುಡುಗಾಟಿಕೆ ಅಲ್ಲ, ಇದು ಹುಡುಗಾಟಿಕೆ ಅಲ್ಲ, ಪೈಲ್ವಾನ್ಗಿರಿ. ಇದು ಯಾರಿಗೂ ಒಳ್ಳೆಯದಲ್ಲ. ತಮ್ಮ ಹಕ್ಕನ್ನು ಪಡೆಯೋದಕ್ಕೆ ಪ್ರತಿಯೊಬ್ಬನಿಗೂ ಒಂದೇ ಆದ ಹಕ್ಕಿದೆ. ಅದನ್ನು ಪ್ರತಿಪಾದಿಸೋದಕ್ಕೆ 144 ತರೋಂಥ ಅವಶ್ಯಕತೆ ಇರಲಿಲ್ಲ. ನ್ಯಾಯಯುತವಾಗಿ ಕೇಳ್ತಕ್ಕಂಥ ನಮ್ಮ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಯಾರ್ದೋ ಮಾತು ಕೇಳ್ಕೊಂಡು ಇವತ್ತು 144 ತಂದು ಸುಮ್ಮನೆ ಜನರಲ್ಲಿ, ರೈತರಲ್ಲಿ, ಈಗ ಮುಗ್ಧ ರೈತರಲ್ಲಿ ಸುಮ್ಮನೆ ಭಯ ಹುಟ್ಟಿಸಿ ಈ ಒಂದು ಕಾಮಗಾರಿನ ಪೊಲೀಸರನ್ನ ಬಿಟ್ಟು ಇವೆಲ್ಲ ಭಯ ಹುಟ್ಟಿಸಿದ್ದಾರೆ. ಇದಕ್ಕೆಲ್ಲ ನಾವು ಬೊಗ್ಗೋದಿಲ್ಲ. ನಾವು 1980ರಲ್ಲಿ ನಾವು ಗುಂಡೂರಾವ್ ಸರ್ಕಾರ ಇದ್ದಾಗ ಚಳುವಳಿಗೆ ಬಂದಂಥ ಜನ ನಾವು ಭಾಳ ನೋಡಿದ್ದೀವಿ. ಇಂಥ ಪೈಲ್ವಾನ್ರುಗಳನ್ನ ಭಾಳ ನೋಡಿದ್ದೀವಿ. ಅದರಿಂದ ದಯಮಾಡಿ ಗೌರವಯುತವಾಗಿ ರೈತರನ್ನ ನಡೆಸ್ಕೊಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಈ ದೇಶಕ್ಕೆ ಅನ್ನ ಕೊಡೋಂಥ ರೈತನಿಗೆ ಒಂದು ಕಾಮನ್ ಸೆನ್ಸು, ಹ್ಯೂಮನ್ ಸೆನ್ಸ್ ಇಲ್ಲದೆ ಇದ್ದ ಮೇಲೆ ಹೆಂಗೆ ದೇಶ ಕಟ್ತೀರಿ ನೀವು? ಅಲ್ರಿ, ನೀರು ಕೊಡ್ರಿ, ನಮ್ಗೆ ಒಳ್ಳೆ ಬೆಲೆ ಕೊಡ್ರಿ, ನಮಗೆ ನಮ್ಮ ಬೆಳೆದ ಬೆಳೆಗೆ ಒಂದು ಒಳ್ಳೆ ಬೀಜ ಕೊಡ್ರಿ ಅಂತ ಕೇಳಿರೆ ನೀರು ಪುಣ್ಯಾತುಂಬ್ರು ಯಾರೋ ಉಚ್ಚಮಾಸ್ತಿಗೌಡರು, ರಾಮಯ್ಯನವರು, ಮಹಾತ್ಮರು ನೀರು ಕೊಟ್ಟಿದ್ದಾರೆ. ಗುಬ್ಬಿ ಉಳ್ಕೊಂಡೈತಿ, ಇಡೀ ತುಮಕೂರು ಜಿಲ್ಲೆನೇ ಉಳ್ಕೊಂಡೈತಿ. ಅಂಥ ಮಹಾತ್ಮರು ಕೊಟ್ಟಂಥ ಒಂದು ನೀರನ್ನ ಇವತ್ತು ಮನಸ್ಸೋ ಇಚ್ಛೋ ತಗೊಂಡು ಹೋಗೋದ್ರೆ ನಾವು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಸರ್, ಈಗ 144 ಸೆಕ್ಷನ್ ಏನು ನಿಷೇಧಾಜ್ಞೆ ಅಂತ ಹೇಳ್ತೀವಿ, ಇದನ್ನು ಕಿಡಿಗೇಡಿಗಳನ್ನು ಅವರು ಯಾವುದೇ ಅಹಿತಕರ ಘಟನೆಗಳನ್ನು ನಡೆಸಬಾರ್ದು ಅನ್ನುವಂಥ ರೀತಿಯಲ್ಲಿ ಇದನ್ನು ಹೇರೋದನ್ನು ನಾವು ನೋಡಿದ್ದೀವಿ, ಅಥವಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ದೀವಿ. ಆದರೆ ಪ್ರತಿಭಟನೆಯ ಹಕ್ಕನ್ನು ನಮ್ಮ ಸಂವಿಧಾನವೇ ನಮಗೆ ಕೊಟ್ಟಿದೆ. ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕು ಎಲ್ಲರಿಗೂ ಕೂಡ ಇದೆ. ಇದು ಇಡೀ ಜಿಲ್ಲೆಯ ಸಲುವಾಗಿ ಮಾಡ್ತಿರುವಂಥ ಹೋರಾಟ, ರೈತರ ಪರವಾಗಿ ಮಾಡ್ತಿರುವಂಥ ಹೋರಾಟ. ಇದನ್ನು ಹತ್ತಿಕ್ಕೋ ಸಲುವಾಗಿ ಈ 144 ಸೆಕ್ಷನನ್ನು ತರುವಂಥ ಅವಶ್ಯಕತೆ ಇತ್ತ ಅಂತ? ಖಂಡಿತ. ನೋಡ್ರಿ, ನಾವು ನಮ್ಮ ರೈತ ಚಳವಳಿ ನಾವು ಯಾವತ್ತು ಗಾಂಧಿ ಫೋಟೋ ಮುಂದೆ ಇಟ್ಕೊಂಡು ಚಳವಳಿ ಮಾಡೋಂಥ ಜನ. ಅಹಿಂಸಾ ಚಳವಳಿ ನಮ್ಮದು. ಆದರೆ ನೀವು ಅಹಿಂಸಾ ಚಳವಳಿ ನೀವು ಮಾಡ್ತೀರಿ, ಶಾಂತಿಯುತ ಚಳವಳಿನ ಮಾಡ್ತೀವಿ ಅಂತ ನೀವು ಹೇಳ್ತೀರಾ. ಅವರು ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ಅಕ್ರಮ ಕೂಟ ಅನ್ನುವಂಥ ಪದವನ್ನು ಮೆನ್ಷನ್ ಮಾಡಿದ್ದಾರೆ.
ಜೊತೆಗೆ ಸ್ಫೋಟಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ರೈತರು, ಹೋರಾಟಗಾರರು ಇದನ್ನೆಲ್ಲ ಯಾಕೆ ತಗೊಂಡು ಹೋಗ್ತಾರೆ ಅಂತ. ಅಲ್ಲ, ನಿಜವಾಗ್ಲೂ ಅಕ್ರಮ ಕೂಟ ಜಿಲ್ಲಾಡಳಿತದ್ದು. ನಿಜವಾಗ್ಲೂ ಅಕ್ರಮವಾಗಿ ನಡ್ಕೊಳ್ತಾ ಇರೋರು ತಾಲೂಕು ದಂಡಾಧಿಕಾರಿಗಳು. ಅಕ್ರಮ ಕೂಟದ ಸದಸ್ಯರು ಈ ತಾಲೂಕಿನ ದಂಡಾಧಿಕಾರಿಗಳು. ಅವರು ಸೇರ್ಕೊಂಡು ಅಕ್ರಮವಾಗಿ ಪೈಪ್ ಎತ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಅಕ್ರಮ ಕೂಟ ಯಾರ್ದು? ನ್ಯಾಯವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರದ ದೌರ್ಜನ್ಯವಾಗಿ ಪೈಪ್ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳದ ಯಾವುದು ಅಕ್ರಮ ಕೂಟ? ಅದನ್ನು ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಹೇಳಬೇಕು, ಸರ್ಕಾರ ಹೇಳಬೇಕು. ನಾವೆಲ್ಲ ಅಕ್ರಮ ಕೂಟ ಮಾಡ್ಕೊಂಡಿರೋದು. ಅವರು ಅಕ್ರಮ ಕೂಟ ಮಾಡಿಕೊಂಡು ದೌರ್ಜನ್ಯವಾಗಿ ಪೊಲೀಸ್ನವ್ರು ಮುದ್ದು ಬಿಟ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ಅಕ್ರಮ ಕೂಟ ನಮ್ಮದಲ್ಲ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಯುತವಾಗಿ ಹೋಗ್ತಾ ಇದ್ದೀವಿ ಕೂಡ. ಸರ್, ಈಗ ಎಲ್ಲ ರೈತರಿಗೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಇದೆ. ಆದರೆ ಈಗ ತಾಲೂಕು ಆಡಳಿತ ನಿಷೇಧಾಜ್ಞೆ ತಂದಿರೋದ್ರಿಂದ ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದೆಲ್ಲ ಸುದ್ದಿ ಹೋಗ್ತಾ ಇದೆ. ಹೀಗಾಗಿ ನಾಳೆ ಹೋರಾಟ ನಡೆಯುತ್ತಾ ಇಲ್ವಾ, ಇದೆಲ್ಲ ಪ್ರಶ್ನೆ ಇದೆ. ಬಹಳ ಗೊಂದಲ ಕ್ರಿಯೇಟ್ ಆಗಿದೆ. ನಾಳೆ ಯಾವ ರೀತಿಯಾಗಿರುತ್ತೆ ಹೋರಾಟ? ಯಾವ ಕಾರಣಕ್ಕೂ ಪೊಲೀಸರನ್ನು ಬಿಟ್ಟು ಈ ಹೋರಾಟವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನ ಇವತ್ತು ಹೋರಾಟಕ್ಕೆ ಇಳಿದಿದ್ದಾನೆ, ಸಾಮಾನ್ಯ ರೈತ ಹೋರಾಟಕ್ಕೆ ಇಳಿದಿದ್ದಾನೆ. ಇವತ್ತು ಯಾವುದೇ ರಾಜಕಾರಣಿ ಮುಖಂಡತ್ವ ಇಲ್ಲಿ. ನಾವು ರೈತ ಮುಖಂಡರಾಗಿ ಬಂದಿದ್ದೀವಿ, ನಾವು ಯಾವುದೇ ಪಕ್ಷದ ಪ್ರತಿನಿಧಿಯಾಗಿ ಬಂದಿಲ್ಲ. ಹಾಗಾಗಿ ಆ ಪೊಲೀಸರನ್ನು, ಅಧಿಕಾರಿಗಳನ್ನು ಮುಂದೆ ಬಿಟ್ಕೊಂಡು, ಅಧಿಕಾರವನ್ನು ಮುಂದೆ ಬಿಟ್ಕೊಂಡು ನಮ್ಮನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾಳಿನ ಹೋರಾಟಕ್ಕೆ ಇನ್ನು ಹೆಚ್ಚು ಉತ್ತೇಜನವನ್ನು ಕೊಟ್ಟಿದೆ ಪೊಲೀಸರನ್ನು ಮುಂದೆ. 5 ಜನಕ್ಕಿಂತ ಹೆಚ್ಚು ಜನರು ಸೇರಬಾರ್ದು ಅಂತ ಹೇಳುತ್ತೆ. ಯಾವ ರೀತಿಯಾಗಿರುತ್ತೆ? ಈಗ ಭಯವನ್ನು ಅವರಿಗೆ ಗಾಬರಿ ಆಗಿದ್ದಾರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ. ನಾವು ಸುಮಾರು ದಿನಗಳಿಂದ, ಸುಮಾರು ಒಂದು 10 ದಿವಸದಿಂದ ನಾವು ಇದಕ್ಕೆ ವ್ಯವಸ್ಥಿತವಾಗಿ ಜನನ ಆರ್ಗನೈಸ್ ಮಾಡ್ಕೊಂಡು ಈ ಕಾಮಗಾರಿಯನ್ನು ನಿಲ್ಲಿಸಬೇಕು, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ನಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು, ನಮಗೆ ಒಟ್ಟಾರೆ ಕಾಮಗಾರಿ ನಿಲ್ಲಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಈಗ ಸರ್ಕಾರ ಇವೆಲ್ಲ ಇಂಟೆಲಿಜೆನ್ಸಿ ರಿಪೋರ್ಟು, ಆ ರಿಪೋರ್ಟು ಅಂತೆಲ್ಲ ತರಿಸ್ಕೊಂಡು ಹೆಚ್ಚಿಗೆ ಜನ ಬರ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಭಯವನ್ನು ಹುಟ್ಟಿಸಿ ಅದನ್ನು ಕಿಡಿಗೇಡಿಗಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಈ 144 ಜಾರಿಗೆ ತಂದಿದ್ದಾರೆ. ಅವರಿಗೆ ನಮಗೆ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ ಇಲಾಖೆ ಒಂದು ಸರ್ಕಾರದ ಕೀಗೊಂಬೆ ಥರ ನಡೀತಾ ಇರೋಂಥದ್ದು ಇದು ದುರ್ದೈವ. ಇವತ್ತು ಬಹುಸಂಖ್ಯಾತರು ರೈತರಿರೋ ಕಡೆ ಸಂವಿಧಾನದಲ್ಲಿ ಚಳುವಳಿಗೆ ನ್ಯಾಯ ಕೊಡಬೇಕಾದಂಥ ಒಂದು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದು ಯಾವುದೇ ಕಾರಣಕ್ಕೂ ಈಗ ಸುದ್ದಿ ನಾವು ಸುಮಾರು 16,000 ಜನ ಸೇರ್ತೀವಿ, ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಕಾಮಗಾರಿ ನಡೆಯೋ ಸ್ಥಳದಲ್ಲೇ ಪ್ರತಿಭಟನೆ ಮಾಡ್ತೀವಿ. ಖಂಡಿತ ಮಾಡ್ತೀವಿ ರೀ. ನಾವು ಪ್ರತಿಭಟನೆ ನಮಗೆ ಹಕ್ಕು. ನಾವು ಆಲೇ ಒಂದು ಸಾರಿ ಸುಮಾರು ಒಂದು 5 ಡೇಸ್, ಒಂದು ವಾರದ ಹಿಂಭಾಗ ಅಲ್ಲೇ 1,000 ಜನ ಸೇರಿ ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡಿ ನಮ್ಮನ್ನು ಅಲ್ಲೇ ದಸ್ತಗಿರಿ ಮಾಡಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಹೇಳಿದ್ದೀವಿ ನಿಮಗೆ ನಮಗಿನ್ನ ಜಾಸ್ತಿ ಪೊಲೀಸ್ನವ್ರನ್ನೇ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸರನ್ನ ನಾವು ಹಿಮ್ಮೆಟ್ಟಿಸ್ಬೇಕು ಅಂತ ಅಂದರೆ ಇದು ಎಲ್ಲರೂ ಇಂಥ ಪ್ರಶ್ನೆ. ಇದು ಒಬ್ಬ ವ್ಯಕ್ತಿಯ, ಒಂದು ಪಕ್ಷದ, ಒಂದು ಸಂಘಟನೆ ವಿಚಾರ ಅಲ್ಲ. ಇಡೀ ತುಮಕೂರು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು. ಹೇಮಾವತಿ ನೀರನ್ನ ಯಾರ್ಯಾರು ಕುಡಿತೀರಾ, ಯಾರ್ಯಾರು ಉಪಯೋಗಿಸ್ತೀರಾ ಅವರೆಲ್ಲರಿಗೂ ತಮ್ಮದೇ ಆದ ಜವಾಬ್ದಾರಿ ಇರಬೇಕು. ಇದನ್ನು ಬಹುತೇಕ ನಮ್ಮ ಕಾಂಗ್ರೆಸ್ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೆ ನ್ಯಾಯ ಕೊಡೋದ್ರಲ್ಲಿ, ನಮಗೆ ಹಕ್ಕನ್ನು ಕೊಡಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಇದರ ಪ್ರತಿಲಾಭವನ್ನು ಅನುಭವಿಸ್ತಾರೆ, ಖಂಡಿತ ಅನುಭವಿಸ್ತಾರೆ. ಸರ್, ಇವತ್ತು ಕಸ್ಬಾ ಹೋಬಳಿಯಲ್ಲಿ ಎಲ್ಲ ಮನೆಗೆ ಹೋಗಿ ಈ ಒಂದು ವಿಚಾರವಾಗಿ ಪ್ರಚಾರವನ್ನು ಮಾಡಿದ್ದೀರಿ. ರೈತರನ್ನ ಪ್ರತಿಭಟನೆಗೆ ಬನ್ನಿ ಅಂತೇಳಿ ಆಹ್ವಾನಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಹೇಗಿತ್ತು ರೆಸ್ಪಾನ್ಸು ಅಂತ? ಸರ್, ರೆಸ್ಪಾನ್ಸು ನಾವು ಹಿಂದೆ ಏನು 1.5 ವರ್ಷದಿಂದ ಕಾಮಗಾರಿ ಸ್ಟಾರ್ಟ್ ಆದಾಗಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವಾಗಿನ ಅದಕ್ಕಿಂತ ಹೆಚ್ಚಿನ ರೆಸ್ಪಾನ್ಸ್ ಈಗ ಜಾಸ್ತಿ ಆಗಿದೆ. ನಾವು ಈಗ ಹೋಗ್ದಾಗ ಇಲ್ಲಣ್ಣ ನಾವು ಉಳಿಸ್ಕೊಬೇಕು, ನಾವು ಬರ್ತೀವಿ, ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ಮ ನಾಯಕತ್ವದಲ್ಲಿ ಹೊರಡಿ, ನೀವಿದ್ದರೆ ಮುಂದಿದ್ರೆ ನಾವೆಲ್ಲ ಇರ್ತೀವಿ, ನಾವು ಯಾವ 144 ಸೆಕ್ಷನ್ಗೂ ಭಯ ಬೀಳಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ ರೈತರು. ಯಾಕೆ ಅಂದರೆ ಸಾಕಾಗಿದೆ ಅವ್ರಿಗೆ, ಈಗ ಅರಿವು ಆಗಿದೆ. ಇದೆಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಮನವರಿಕೆ ಆಗಿದೆ ರೈತರುಗಳಿಗೆ. ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣದಿಂದ ಇವರು 144 ಸೆಕ್ಷನ್ ಎಲ್ಲ 244 ಹಾಕ್ಕೊಂಡ್ರು, 288 ಹಾಕ್ಕೊಂಡ್ರು ಜನ ನಿಲ್ಲಲ್ಲ. ನಾಳೆ ತೀರ್ಮಾನ ಆಗಿದೆ.
ಅದು ಜಿಲ್ಲಾಡಳಿತ ತಾಲೂಕು ಆಡಳಿತ ಭಯ ಬಿದ್ದು 144 ಸೆಕ್ಷನ್ ಜಾರಿ ಮಾಡಿದೆ ಅಂದರೆ ಅವ್ರಿಗೆ ನಮ್ಮ ರೈತರ ಬಗ್ಗೆ ಎಷ್ಟು ಭಯ ಐತೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ. 144 ಸೆಕ್ಷನ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ, ಆಡಳಿತ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತಂದರೆ ಮತ್ತು ಏನಕ್ಕೆ ಪ್ರಜಾಪ್ರಭುತ್ವ? ಅಂತಹ ಸಂದರ್ಭದಲ್ಲಿ ಏನಾಗಿದೆ, ಈಗ ಇವರು ರಾಜ್ಯ ಸರ್ಕಾರದ ಅಧಿಕಾರ ಬಳಸಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ 144 ಜಾರಿ ಮಾಡಿ ಜನಗಳಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಯಾವುದೂ ಭಯ ಇಲ್ಲ, ಹೋಗ್ಬಿಟ್ಟಿದೆ ಭಯ. ಅದರಲ್ಲಿ ಮೈಕ್ ಹಾಕೊಂಡು ಅನೌನ್ಸ್ ಮಾಡಿ ಹೇಳಿದ್ದಾರೆ ಕೆಲವೊಂದು ಕಡೆ. ಪೊಲೀಸ್ ಇಲಾಖೆನೇ 144 ಸೆಕ್ಷನ್ ಜಾರಿ ಇದೆ, ಯಾರು ಹೋಗಿ ಬರಬೇಡಿ ರೈತರು ಅಂತ ಹೇಳಿದ್ದಾರೆ. ಎಲ್ಲ ಅದು ಗೊತ್ತಾಗಿದೆ. ಅವ್ರು ನಮ್ಮ ತಂತ್ರಗಾರಿಕೆ ನಾವು ಏನೇನು ಮಾಡಬೇಕು, ನಾವು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ, ನಾವು ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಎಲ್ಲಿ ಮಾಡಬೇಕು ಆ ಕೆಲಸ ಮಾಡ್ತೀವಿ. ನಾಳೆ ಇದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ. ಮಾತೆತ್ತಿದ್ರೆ 144 ಸೆಕ್ಷನ್ ಹಾಕಿದರೆ ಭಯ ಅಂತ ಮಾತಾಡ್ತಾರಲ್ಲ. ನಮ್ಮ ತುಮಕೂರು ಜಿಲ್ಲೆ ಜನಕ್ಕೆ ನೀರಿಲ್ದಲೇ ಸಾಯ ಬದಲು ಪೊಲೀಸರ ಹತ್ರ ಒದೆ ತಿನ್ನು ಸಾಯೋದೇ ಒಳ್ಳೇದು ನಾವು. ಯಾಕೆ ಅಂತಂದರೆ ಆ ನೀರು ತೊಗೊಂಡೋದ್ರು ನಾವು ಇನ್ಯಾಕೆ ಬದುಕಿರಬೇಕು? 2000 ಅಡಿ ಕೆಳಗಡೆ ಹೋಗುತ್ತೆ ನೀರು. ತುಮಕೂರು ಜಿಲ್ಲೆ ಜನಕ್ಕೆ ತೋಟಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಅವ್ರು 144 ಅಲ್ದ್ರೆ ಗೋಲಿಬಾರ್ ಮಾಡಲಿ, ನಾವು ಆವಾಗ ಸಾಯೋ ಬದಲು ಇವಾಗಲೇ ಸಾಯೋಣ. ಭಯ ಪ್ರಶ್ನೆನೇ ಇಲ್ಲ, ಭಯದ ಮಾತೇ ಇಲ್ಲ. ಎಸ್ ವೀಕ್ಷಕರೇ, ಏನು ಈ ತುಮಕೂರಿಗೆ ಬರುವಂಥ ಹೇಮಾವತಿ ನೀರನ್ನು ಒಂದು ವೇಳೆ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕೊಂಡೊಯ್ದಿದ್ದೇ ಆದಲ್ಲಿ ತುಮಕೂರಿನ ಜನರಿಗೆ ಇದು ಮರಣ ಶಾಸನವಾಗುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಲೇಬೇಕು. ಯಾಕಂದರೆ ಪೊಲೀಸರ ಏಟಿಗೆ ಸಾಯೋದಕ್ಕಿಂತ ಇಲ್ಲಿ ನೀರೇ ನಮಗಿಲ್ಲ ಅಂದರೆ ಹಾಗೆ ಸಾಯೋದಕ್ಕಿಂತಲೂ ಕೂಡ ಪೊಲೀಸರ ಏಟಿಗೆ ಸಾಯೋದು ಇನ್ನೂ ಕೂಡ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕೂಡ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ನಾಳೆ ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.